ಕರ್ನಾಟಕವೇ ನೋಡಲೇಬೇಕಾದ ಸುದ್ದಿ. ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಗೊತ್ತಾ? ರಾಜ್ಯದ ರಿಯಲ್ ಜನಸಂಖ್ಯೆ ಎಷ್ಟು? 6 ಅಲ್ಲ 7 ಅಲ್ಲ 8 ಅಲ್ಲ. ಹಾಗಾದ್ರೆ ಎಷ್ಟು ಕೋಟಿ? ನಾವು ಅನ್ಕೊಂಡಿರೋದು 6 ಕೋಟಿ ಅಂತ. ಆದರೆ ಈ ಜಾತಿ ಲೆಕ್ಕಾಚಾರ ಕೇಳ್ಬಿಟ್ರೆ ನೀವಂತೂ ಬೆಚ್ಚಿ ಬೀಳ್ತೀರಾ. ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡುತ್ತೆ ಅಸಲಿ ಜಾತಿಗಳ ಲೆಕ್ಕಾಚಾರ. ಗ್ಯಾರಂಟಿ ನ್ಯೂಸ್ ಬಿಚ್ಚಿಡಲಿದೆ ಜಾತಿಗಳ ಅಸಲಿ ಲೆಕ್ಕಾಚಾರ. ಹಾಗಾದರೆ 2011ರಲ್ಲಿ ಕರ್ನಾಟಕದ ಜನಸಂಖ್ಯೆ 6 ಕೋಟಿ 10 ಲಕ್ಷ ಇತ್ತು. 2011ರಲ್ಲಿ ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಅಲ್ಲ ಜನಗಣತಿ ನಡೆಯಿತು. ಆ ಜನಗಣತಿಯಲ್ಲಿ ಕರ್ನಾಟಕದ ಲೆಕ್ಕಾಚಾರ ಒಟ್ಟು ಜನಸಂಖ್ಯೆ 2011ರಲ್ಲಿ 6 ಕೋಟಿ 10 ಲಕ್ಷ. ಹಾಗಾದರೆ 2025 ಏಪ್ರಿಲ್ನಲ್ಲಿ ಎಷ್ಟಾಗಿದೆ ಸಮುದಾಯಗಳ ಜನಸಂಖ್ಯೆ ಮತ್ತು ಕರ್ನಾಟಕದ ಒಟ್ಟು ಜನಸಂಖ್ಯೆ? ಬನ್ನಿ ನೋಡೋಣ. 2015ರಲ್ಲಿ ಕರ್ನಾಟಕದ ಜನಸಂಖ್ಯೆ 6 ಕೋಟಿ 35 ಲಕ್ಷ. 2011ರಲ್ಲಿ ಕೇಂದ್ರ ಸರ್ಕಾರದಿಂದ ಜನಗಣತಿ ವರದಿ ಬಹಿರಂಗ ಆಗಿತ್ತು. ಆಗ ಜನಸಂಖ್ಯೆ 6 ಕೋಟಿ 10 ಲಕ್ಷ. 2025ಕ್ಕೆ ಸಮುದಾಯಗಳು ಕೊಡ್ತಾ ಇರುವಂತಹ ಲೆಕ್ಕಾಚಾರ 9 ಕೋಟಿ ಅಂತೆ. 9 ಕೋಟಿ. ಹಾಗಾದ್ರೆ ಜನಸಂಖ್ಯೆ ಬರೋಬ್ಬರಿ 9 ಕೋಟಿ ಆದ್ರೆ ಯಾವ್ಯಾವ ಸಮುದಾಯದ ಲೆಕ್ಕಾಚಾರ ಎಷ್ಟೆಷ್ಟಿದೆ ಬನ್ನಿ ಕ್ವಿಕ್ ಆಗಿ ನೋಡೋಣ. ಜಾತಿ ಜಡ್ಜ್ಮೆಂಟ್ ಒಕ್ಕಲಿಗರು ಹೇಳ್ತಾ ಇರುವಂತ, ನಾನು ಹೇಳ್ತಾ ಇಲ್ಲ ಸ್ವಾಮಿ. ಮತ್ತೆ ಗ್ಯಾರಂಟಿ ನ್ಯೂಸ್ ಸಮೀಕ್ಷೆ ಮಾಡಿ 9 ಕೋಟಿ ಲೆಕ್ಕಾಚಾರ ಕೊಟ್ಟಿದ್ದಾರೆ ಅಂತ ನೀವೇದು ಹೇಳಕ್ ಹೋಗ್ಬೇಡಿ. ನಾವು ಕೊಡ್ತಾ ಇರೋದಲ್ಲ ಇದು. ಆಯಾ ಜಾತಿ ಸಮುದಾಯಗಳು ಕೊಡ್ತಾ ಇರುವಂತ ಸಂಖ್ಯೆನ ನಾವು ಒಟ್ಟುಗೂಡಿಸಿ ಲೆಕ್ಕ ಹಾಕಿ 9 ಕೋಟಿ ಆಗ್ತಾ ಇದೆ ನೀವು ಹೇಳೋ ಪ್ರಕಾರ ಅಂತ ಹೇಳ್ತಾ ಇರೋದು. ಇದು ವ್ಯಂಗ್ಯ ಅಷ್ಟೇ. ಇದು ಪಕ್ಕ ಜಾತಿ ಲೆಕ್ಕಾಚಾರ ಗ್ಯಾರಂಟಿ ನ್ಯೂಸ್ ಅವ್ರು ಕೊಡ್ತಾ ಇದ್ದಾರೆ. ಇಂತಲ್ಲ, ಜಾತಿ ಗಣತಿ ಹೊರಗಡೆ ಬಂದ ಮೇಲೆ ನಮ್ಮ ಜಾತಿ ಸಮುದಾಯದ ಸಂಖ್ಯೆ ಇಷ್ಟಿಷ್ಟಿದೀವಿ ಅಂತ ಆಯಾ ಜಾತಿ ಸಮುದಾಯಗಳು ಕೊಟ್ಟಿರೋ ಲೆಕ್ಕಾಚಾರನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಗಾದ್ರೆ ಒಕ್ಕಲಿಗರು ಹೇಳ್ತಾ ಇರೋದೇನು? ಸರ್ಕಾರಿ ಲೆಕ್ಕ 61,58,352. ಆದರೆ ಒಕ್ಕಲಿಗ ಸಮುದಾಯ ಕೊಡ್ತಾ ಇರುವಂತಹ ಲೆಕ್ಕಾಚಾರ 1 ಕೋಟಿಗೂ ಹೆಚ್ಚು ಅಲ್ಲ, 2 ಕೋಟಿ ಅವ್ರು ಹೇಳ್ತಾ ಇರೋದು. ನಾವು 2 ಕೋಟಿ ಇದ್ದೀವಿ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ 1 ಕೋಟಿ ಒಕ್ಕಲಿಗರು. ನೆಕ್ಸ್ಟ್ ಲಿಂಗಾಯತ ಜಾತಿ ಸಂಖ್ಯೆ ಸರ್ಕಾರಿ ಲೆಕ್ಕ 76,84,939. ಆದರೆ ಸಮುದಾಯದವರು ಕೊಡ್ತಾ ಇರುವಂತಹ ಲೆಕ್ಕಾಚಾರ 1.5 ಕೋಟಿಗೂ ಹೆಚ್ಚು. ಇನ್ನು SC ಸಮುದಾಯದ ಸಂಖ್ಯೆ ಸರ್ಕಾರಿ ಲೆಕ್ಕಾಚಾರದ ಪ್ರಕಾರ 1,09,29,347. ಆದರೆ ಸಮುದಾಯದವರು ಕೊಡ್ತಾ ಇರುವಂತಹ ಲೆಕ್ಕ 1.5 ಕೋಟಿಗೂ ಹೆಚ್ಚು. ಇನ್ನು ST ಸಮುದಾಯದ ಸಂಖ್ಯೆ 42,81,289. ಆದರೆ ಸಮುದಾಯದವರು ಕೊಡ್ತಾ ಇರೋ ಲೆಕ್ಕ 50 ಲಕ್ಷ. ಮುಸಲ್ಮಾನರು, ಸಾದಿಕ್ ಪಾಷಾ ಅವರೇ, ಮುಸಲ್ಮಾನರ ಸಂಖ್ಯೆ ಈಗ ಕೊಟ್ಟಿರುವಂಥದ್ದು 75,25,880. ಆದರೆ ಆ ಸಮುದಾಯ ಹೇಳ್ತಾ ಇರೋದು ನಾವು 90 ಲಕ್ಷ ಜನ ಇದ್ದೀವಿ ಅಂತ. ಇನ್ನು ಕುರುಬ ಸಮುದಾಯದ ಸಂಖ್ಯೆ ಸರ್ಕಾರಿ ಲೆಕ್ಕ 43,72,847. ಆದರೆ ಸಮುದಾಯದವರು ಕೊಡ್ತಾ ಇರುವ ಲೆಕ್ಕ ನಾವು 50 ಲಕ್ಷ ಇದ್ದೀವಿ ಅಂತ. ಗೊಲ್ಲ ಸಮುದಾಯದ ಜನಸಂಖ್ಯೆ 10.5 ಲಕ್ಷ ಸರ್ಕಾರಿ ಲೆಕ್ಕ, ಸಮುದಾಯದ ಲೆಕ್ಕ 35 ಲಕ್ಷ. ಇನ್ನು ಬ್ರಾಹ್ಮಣ ಸಮುದಾಯದ ಸಂಖ್ಯೆ 15,64,741 ಸರ್ಕಾರಿ ಲೆಕ್ಕ, ಸಮುದಾಯದವರು ಕೊಡ್ತಾ ಇರುವ ಲೆಕ್ಕ 45 ಲಕ್ಷ. ವಿಶ್ವಕರ್ಮ ಸರ್ಕಾರಿ ಲೆಕ್ಕ 15 ಲಕ್ಷ, ಸಮುದಾಯದ ಲೆಕ್ಕ 40 ಲಕ್ಷ. ಮರಾಠ ಸಮುದಾಯ ಸರ್ಕಾರಿ ಲೆಕ್ಕ 16 ಲಕ್ಷ, ಸಮುದಾಯದ ಲೆಕ್ಕ 50 ಲಕ್ಷ. ಈಡಿಗ ಸಮುದಾಯದ ಸಂಖ್ಯೆ 14 ಲಕ್ಷ ಸರ್ಕಾರಿ ಲೆಕ್ಕ, ಅವ್ರು ಕೊಡ್ತಾ ಇರೋ ಲೆಕ್ಕ 20 ಲಕ್ಷ. ಕ್ರೈಸ್ತ ಸಮುದಾಯದ ಸಂಖ್ಯೆ ಸರ್ಕಾರಿ ಲೆಕ್ಕ 12 ಲಕ್ಷ, ಆದರೆ ಸಮುದಾಯದವರು ಕೊಡ್ತಾ ಇರೋದು ನಾವು 15 ಲಕ್ಷ ಇದ್ದೀವಿ ಅಂತ. ಸೊ ಲಿಂಗಾಯತ, ಒಕ್ಕಲಿಗ, SC ST, ಮುಸ್ಲಿಂ, ಕ್ರೈಸ್ತ, ಕುರುಬ, ಗೊಲ್ಲ, ಬ್ರಾಹ್ಮಣ, ವಿಶ್ವಕರ್ಮ, ಈಡಿಗ, ಮರಾಠ ಹೀಗೆ ಎಲ್ಲ ಜಾತಿ ಸಮುದಾಯಗಳು ಕೊಡ್ತಾ ಇರುವಂತಹ ಲೆಕ್ಕಾಚಾರ ಹಾಗೂ ಸರ್ಕಾರಿ ಲೆಕ್ಕ. ಸರ್ಕಾರಿ ಲೆಕ್ಕ ಅಂದರೆ ಕೆಲವೊಂದು ಸುಮಾರು 30 ಲಕ್ಷಕ್ಕೂ ಹೆಚ್ಚು ಜನರನ್ನ ನಾವು ಜಾತಿ ಗಣತಿಗೆ ಒಳಪಡಿಸಲಾಗಲಿಲ್ಲ ಬೇರೆ ಬೇರೆ ಕಾರಣಗಳಿಂದ ಅಂತ ಅವ್ರು ಕೊಡ್ತಾ ಇರುವಂಥದ್ದು 4,92,67,395. ಆದರೆ ಸಮುದಾಯಗಳು ಕೊಡ್ತಾ ಇರುವಂತಹ ಲೆಕ್ಕಾಚಾರವನ್ನು ನೋಡಿದರೆ ಸುಮಾರು 7,95,00,000 ಆಗ್ತಾ ಇದೆ. ಹಾಗಾದರೆ ಸಮುದಾಯಗಳು ಕೊಡ್ತಾ ಇರುವಂತಹ ಲೆಕ್ಕಾಚಾರ ನೋಡ್ಬಿಟ್ರೆ ನಾವು 6 ಕೋಟಿ ಅಲ್ಲ, ಇನ್ನೂ ಒಂದು 2-3 ಕೋಟಿ ಜಾಸ್ತಿ ಆಗುವಂಥ ಲೆಕ್ಕಾಚಾರ ಕಾಣ್ತಾ ಇದೆ.
ಹಾಗಾದರೆ ಈಗ ಲೆಕ್ಕಾಚಾರ ಇರೋದು ನಾವೆಷ್ಟಿದ್ದೀವಿ ಅನ್ನೋದೇ ಹೊರತು ಕರ್ನಾಟಕದ ಜನಸಂಖ್ಯೆ ಎಷ್ಟಿದೆ ಅಂತ ಯಾರಿಗೂ ಏನು ಬೇಕಾಗಿಲ್ಲ. ಬೇಕಾಗಿರೋದು ನಮ್ಮ ಜಾತಿ ಜನ ಎಷ್ಟಿದ್ದಾರೆ, ನಮ್ಮ ಸಮುದಾಯದ ಜನ ಎಷ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ದೊಡ್ಡ ಬಿರುಗಾಳಿ ಎದ್ದಿರೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.